ನಾನು ನಿಮ್ಮ ಅನುಷಿತ್ ದೇವರ್ನವದ್ಗಿ ಅನುಷಿತ್ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾವು ಇಂದ್ರಜಿತ್ ಗುಪ್ತ ಸಮಿತಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಂದ್ರಜಿತ್ ಗುಪ್ತ ಸಮಿತಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಇಂದ್ರಜಿತ್ ಗುಪ್ತ ಸಮಿತಿಯ ತಿಳಿಯುವುದಕ್ಕಿಂತ ಪೂರ್ವದಲ್ಲಿ ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಚುನಾವಣೆ ವ್ಯವಸ್ಥೆ ಏನೈತಲ್ಲ, ಈ ಚುನಾವಣೆ ವ್ಯವಸ್ಥೆಗೆ ಸುಧಾರಣೆಗೆ ನೇಮಕವಾಗಿರ್ತಕ್ಕಂಥ ಸಮಿತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ರಾಷ್ಟ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ರಾಷ್ಟ್ರ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಆಧಾರ ಸ್ತಂಭಗಳಾಗಿ ಚುನಾವಣೆಗೆ ಮಾರ್ಪಾಡು ಮಾಡಲಾಗಿದೆ. ಆಧಾರ ಸ್ತಂಭಗಳು ಯಾವುವಪ್ಪ ಅಂದರೆ, ಈ ಭಾರತ ರಾಷ್ಟ್ರದ ಪ್ರಜಾಪ್ರಭುತ್ವಕ್ಕೆ ಆಧಾರ ಸ್ತಂಭಗಳು ಯಾವುವು ಅಂದರೆ ಚುನಾವಣೆಗಳು. ಅದಕ್ಕಾಗಿ ಈ ಚುನಾವಣೆ ವ್ಯವಸ್ಥೆಯಲ್ಲಿ ಹಂತ ಹಂತವಾಗಿ ಬದಲಾವಣೆಯನ್ನು ತರಬೇಕು. ಚುನಾವಣೆ ನ್ಯಾಯಯುತವಾಗಿ ನಡೀಬೇಕಾದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇನ್ನಷ್ಟು ನಾವು ಬಲಗೊಳಿಸಬೇಕಾದರೆ ಚುನಾವಣೆ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರಬೇಕಾಗುತ್ತದೆ. ಅದಕ್ಕಾಗಿ ಈ ಚುನಾವಣೆ ವ್ಯವಸ್ಥೆಗೆ ಸುಧಾರಣೆಗಾಗಿ ನೇಮಕಗೊಂಡಿರ್ತಕ್ಕಂಥ ಸಮಿತಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. 1974 ಎಂಥ 74 1974ರಲ್ಲಿ ವಿ.ಕೆ. ತಾರ್ಕುಂಡೆ ಸಮಿತಿ ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಚುನಾವಣೆ ವ್ಯವಸ್ಥೆ ಏನೈತಲ್ಲ, ಈ ಚುನಾವಣೆ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲುಗೋಸ್ಕರ 1974 ವಿ.ಕೆ. ತಾರ್ಕುಂಡೆ ಸಮಿತಿಯನ್ನು ರಚನೆ ಮಾಡಲಾಗುತ್ತದೆ. ಈ ವಿ.ಕೆ. ತಾರ್ಕುಂಡೆ ಸಮಿತಿಗೆ ಇನ್ನೊಂದು ಹೆಸರೇನಪ್ಪ ಅಂದರೆ ಜೆ.ಪಿ. ಸಮಿತಿ ಅಂತಲೂ ಕರೆಯಲಾಗುತ್ತದೆ. ವಿ.ಕೆ. ತಾರ್ಕುಂಡೆ ಸಮಿತಿಗೆ ಇನ್ನೊಂದು ಹೆಸರೇನಪ್ಪ ಅಂದರೆ ಜೆ.ಪಿ. ಸಮಿತಿ. ಈ ಜೆ.ಪಿ. ಸಮಿತಿ ಏನೈತಲ್ಲ, ರಚನೆಯಾಗಿದ್ದು ಯಾವಾಗಂದರೆ 1974ರಲ್ಲಿ. ಈ ವಿ.ಕೆ. ತಾರ್ಕುಂಡೆ ಸಮಿತಿ ಭಾರತದಲ್ಲಿರ್ತಕ್ಕಂಥ 18 ವರ್ಷ ನಾಗರಿಕರಿಗೆ, ಎಷ್ಟು ವರ್ಷ ನಾಗರಿಕರಿಗೆ? 18 ವರ್ಷ ನಾಗರಿಕರಿಗೆ ಮತದಾನದ ಹಕ್ಕನ್ನು ಒದಗಿಸಿಕೊಡ್ಬೇಕಂತ ಹೇಳ್ತು. ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ 21 ವರ್ಷ ಇತ್ತೇನು, ಈ 21 ವರ್ಷ ಏನಿತ್ತಲ್ಲ ಅಂದ್ರೆ ಈ ವಿ.ಕೆ. ತಾರ್ಕುಂಡೆ ಸಮಿತಿ ಏನು ಹೇಳ್ತಪ್ಪ ಅಂದರೆ 18 ವರ್ಷ ನಾಗರಿಕರಿಗೆ ಭಾರತದಲ್ಲಿ ಮತದಾನದ ಹಕ್ಕನ್ನು ಒದಗಿಸಿಕೊಡ್ಬೇಕಂತ ಹೇಳ್ತು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಚುನಾವಣಾ ಆಯೋಗ, ಈ ಚುನಾವಣಾ ಆಯೋಗಕ್ಕೆ ತ್ರಿಸದಸ್ಯತ್ವಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಯಾವ ಸಮಿತಿ ಹೇಳ್ತಪ್ಪ ಅಂದರೆ ವಿ.ಕೆ. ತಾರ್ಕುಂಡೆ ಸಮಿತಿ ಹೇಳ್ತು. ಯಾವಾಗಪ್ಪ ಅಂದರೆ 1975ರಲ್ಲಿ. ಆದರೆ ಜಾರಿಗೆ ಗೊಳಿಸಲಿಲ್ಲ. ನೆಕ್ಸ್ಟ್ ದಿನೇಶ್ ಗೋಸ್ವಾಮಿ ಸಮಿತಿ. ದಿನೇಶ್ ಗೋಸ್ವಾಮಿ ಸಮಿತಿ ಏನೈತಲ್ಲ, ಈ ಸಮಿತಿ ಯಾವಾಗ ರಚನೆ ಆಯಿತಪ್ಪ ಅಂದರೆ 1990ರಲ್ಲಿ ರಚನೆಯಾಯಿತು. ದಿನೇಶ್ ಗೋಸ್ವಾಮಿ ಸಮಿತಿ ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಚುನಾವಣೆ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲುಗೋಸ್ಕರ 1990ರಲ್ಲಿ ರಚನೆ ಮಾಡಲಾಯಿತು. ಈ ದಿನೇಶ್ ಗೋಸ್ವಾಮಿ ಸಮಿತಿ ಏನೈತಲ್ಲ, ಭಾರತ ಚುನಾವಣಾ ಆಯೋಗಕ್ಕೆ ಬಹು ಸದಸ್ಯತ್ವಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಿತು. ಭಾರತ ಚುನಾವಣಾ ಆಯೋಗ ಏನೈತಲ್ಲ, ಅಥವಾ ಕೇಂದ್ರ ಚುನಾವಣಾ ಆಯೋಗ ಏನೈತಲ್ಲ, ಈ ಕೇಂದ್ರ ಚುನಾವಣೆಗೆ ಬಹು ಸದಸ್ಯತ್ವಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಮಿತಿ ಯಾವುದಪ್ಪ ಅಂದರೆ ದಿನೇಶ್ ಗೋಸ್ವಾಮಿ ಸಮಿತಿ. ಇನ್ನು ನೆಕ್ಸ್ಟ್ 1994ರಲ್ಲಿ ಮತ್ತೊಂದು ಸಮಿತಿಯನ್ನು ರಚನೆ ಮಾಡಲಾಯಿತು. ಯಾವ ಸಮಿತಿ ಅಂದರೆ ವಿ.ಆರ್. ಕೃಷ್ಣ ಅಯ್ಯರ್ ಸಮಿತಿ. ವಿ.ಆರ್. ಕೃಷ್ಣ ಅಯ್ಯರ್ ಸಮಿತಿ ಯಾವಾಗ ರಚನೆ ಮಾಡಲಾಯಿತು ಅಂದರೆ 1994ರಲ್ಲಿ ರಚನೆ ಮಾಡಲಾಯಿತು. ಇನ್ನು 1998ರಲ್ಲಿ ಮತ್ತೊಂದು ಸಮಿತಿನೇ. ಯಾವ ಸಮಿತಿಯಪ್ಪ ಅಂದರೆ ಇಂದ್ರಜಿತ್ ಗುಪ್ತ ಸಮಿತಿ ನೇಮಕ ಮಾಡಲಾಯಿತು. 1998 ಏನೈತಲ್ಲ, ಈ 98ರಲ್ಲಿ ಇಂದ್ರಜಿತ್ ಗುಪ್ತ ಸಮಿತಿ
ರಚನೆ ಮಾಡಲಾಯಿತು. ನೆಕ್ಸ್ಟ್ 1998ರಲ್ಲಿ ಕಾನೂನು ಆಯೋಗ ವರದಿ ಆಗಿರಬಹುದು. ನೆಕ್ಸ್ಟ್ 2002ರಲ್ಲಿ ಕುಲದೀಪ ಸಿಂಗ್ ಸಮಿತಿ. ಈ ಎಲ್ಲ ಸಮಿತಿಗಳೇನಿದಾವಲ್ಲ ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಚುನಾವಣೆ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲುಗೋಸ್ಕರ ನೇಮಕಗೊಂಡಿರ್ತಕ್ಕಂಥ ಸಮಿತಿಗಳಾಗಿವೆ. ವಿ ಕೆ ತಾರ್ಕುಂಡೆ ಸಮಿತಿ ಅಂದ್ರೆ ಒಂದೇ, JP ಸಮಿತಿ ಅಂದ್ರೆ ಒಂದೇ. ಯಾವಾಗ ನೇಮಕ ಮಾಡಲಾಯಿತು? 1974ರಲ್ಲಿ. ವರದಿ ಕೊಟ್ಟಿದ್ದಾವಾಗ 1975ರಲ್ಲಿ. ಏನಂತ ವರದಿ ಕೊಡ್ತು? 18 ವರ್ಷದ ನಾಗರಿಕರಿಗೆ ಮತದಾನದ ಹಕ್ಕನ್ನು ಒದಗಿಸಿಕೊಡಬೇಕು. ಅಷ್ಟೇ ಅಲ್ಲದೆ ಭಾರತ ಚುನಾವಣಾ ಆಯೋಗಕ್ಕೆ ತ್ರಿಸದಸ್ಯತ್ವಕ್ಕೆ ಅವಕಾಶವನ್ನು ಒದಗಿಸಿಕೊಡ್ಬೇಕಂತ ಹೇಳ್ತು. ಆದರೆ ಈ ಶಿಫಾರಸುಗಳು ಜಾರಿಗೆ ಮಾಡಲಿಲ್ಲ. ಇನ್ನು ನೆಕ್ಸ್ಟ್ 1990ರಲ್ಲಿ ಯಾವ ಸಮಿತಿ? ಈ ದಿನೇಶ್ ಗೋಸ್ವಾಮಿ ಸಮಿತಿಯ ಅನ್ವಯವಾಗಿ ಭಾರತ ಚುನಾವಣಾ ಆಯೋಗಕ್ಕೆ ಅವಕಾಶವನ್ನು ಒದಗಿಸಿಕೊಡಲಾಯಿತು. ಇನ್ನು 1994ರಲ್ಲಿ VR ಕೃಷ್ಣ ಅಯ್ಯರ್ ಸಮಿತಿ. ಇನ್ನು 1998ರಲ್ಲಿ ಇಂದ್ರಜೀತ ಗುಪ್ತ ಸಮಿತಿ. ಇನ್ನು 1998ರಲ್ಲಿ ಕಾನೂನು ಆಯೋಗದ ವರದಿ. 2002ರಲ್ಲಿ ಕುಲದೀಪ ಸಿಂಗ ಸಮಿತಿ. ಈಗ ಯಾವ ಸಮಿತಿಯ ಬಗ್ಗೆ ನೋಡೋಣ ಅಂದರೆ, ಈ ಇಂದ್ರಜೀತ ಗುಪ್ತ ಸಮಿತಿ ಪರೀಕ್ಷೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶವಾಗಿದೆ. ಇಂದ್ರಜೀತ ಗುಪ್ತ ಸಮಿತಿ ಯಾಕೆ ರಚನೆ ಮಾಡಿಕೊಂಡ್ರಪ್ಪ ಅಂದರೆ, ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಚುನಾವಣೆ ವ್ಯವಸ್ಥೆ ಏನೈತಲ್ಲ, ಈ ಚುನಾವಣೆ ವ್ಯವಸ್ಥೆಯಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಬದಲಾವಣೆ ಮಾಡಲುಗೋಸ್ಕರ, ಚುನಾವಣೆ ವ್ಯವಸ್ಥೆಯಲ್ಲಿ ಸುಧಾರಣೆ ತರಲುಗೋಸ್ಕರ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಪಡಿಸಲುಗೋಸ್ಕರ ಈ ಇಂದ್ರಜೀತ ಗುಪ್ತ ಸಮಿತಿ ನೇಮಕ ಮಾಡಲಾಯಿತು. ಹಾಗಾದರೆ ಈ ಇಂದ್ರಜೀತ ಗುಪ್ತ ಸಮಿತಿ ಯಾವಾಗ ನೇಮಕ ಮಾಡಲಾಯಿತಪ್ಪ ಅಂದರೆ 1998 ಜೂನ್ 3ರಂದು ನೇಮಕ ಮಾಡಲಾಯಿತು. ಈ ಇಂದ್ರಜೀತ ಈ ಸಮಿತಿ 1998 ಜೂನ್ 3ರಂದು ಇಂದ್ರಜೀತ ಗುಪ್ತ ಅಧ್ಯಕ್ಷತೆಯಲ್ಲಿ ಈ ಸಮಿತಿ ಏನು ಮಾಡ್ತಾರಪ್ಪ ಅಂದರೆ ರಚನೆ ಮಾಡಲಾಗುತ್ತದೆ. ಈ ಸಮಿತಿಯ ಸದಸ್ಯರನ್ನಾಗಿ ಸೋಮನಾಥ ಚಟರ್ಜಿ ಅವರಿಗೆ ಆಯ್ಕೆ ಮಾಡ್ತಾರೆ. ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ, ಆರ್ಥಿಕ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ರವರಿಗೆ ಸಹಿತ ಇಂದ್ರಜೀತ ಗುಪ್ತ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ. ನೆಕ್ಸ್ಟ್ ದಿಗ್ವಿಜಯ ಸಿಂಗ್ ರವರಿಗೆ ಸಹಿತ ಇಂದ್ರಜೀತ ಗುಪ್ತ ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡ್ತಾರೆ. ನೆಕ್ಸ್ಟ್ ಆರ್ ಮುತ್ತಯ್ಯನವರೇನದಾರಲ್ಲ ಇವರಿಗೆ ಸಹಿತ ಇಂದ್ರಜೀತ ಗುಪ್ತ ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡ್ತಾರೆ. ನೆಕ್ಸ್ಟ್ ಮಧುಕರ್ ಆಗಿರಬಹುದು, ವಿಜಯ್ ಕುಮಾರ್ ಆಗಿರಬಹುದು ಮತ್ತು ರಾಮ್ ಗೋಪಾಲ್ ಯಾದವ್ ಅವರನ್ನು ಸಹಿತ ಈ ಇಂದ್ರಜೀತ ಗುಪ್ತ ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡುತ್ತಾರೆ. ಈ ಸಮಿತಿ ಯಾವಾಗ ವರದಿ ಕೊಡ್ತಪ್ಪ ಅಂದರೆ 1999 ಜನವರಿ ತಿಂಗಳಲ್ಲಿ ವರದಿ ನೀಡಿತು. ಇಂದ್ರಜೀತ ಗುಪ್ತ ಸಮಿತಿ ರಚನೆಯಾಗಿದ್ದೆ ಯಾವಾಗಂದರೆ 1998 ಜೂನ್ 3ರಂದು ರಚನೆಯಾಗುತ್ತದೆ. ಯಾರ ಅಧ್ಯಕ್ಷತೆಯಲ್ಲಿ ಅಂದರೆ ಇಂದ್ರಜೀತ ಗುಪ್ತ ಅವರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಲಾಯಿತು. ಹಾಗಾದರೆ ಸೋಮನಾಥ ಚಟರ್ಜಿ ಆಗಿರಬಹುದು, ಡಾಕ್ಟರ್ ಮನಮೋಹನ್ ಸಿಂಗ್ ರವರಾಗಿರಬಹುದು, ನೆಕ್ಸ್ಟ್ ದಿಗ್ವಿಜಯ ಸಿಂಗ್ ರವರಾಗಿರಬಹುದು, ಆರ್ ಮುತ್ತಯ್ಯನವರಾಗಿರಬಹುದು, ಮಧುಕರ್ ಆಗಿರಬಹುದು, ವಿಜಯ್ ಕುಮಾರ್ ಅವರಾಗಿರಬಹುದು, ರಾಮ್ ಗೋಪಾಲ್ ಯಾದವ್ ಅವರನ್ನು ಸಹಿತ ಈ ಇಂದ್ರಜೀತ ಗುಪ್ತ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗುತ್ತದೆ. ಈ ಸಮಿತಿ 1999 ಜನವರಿ ತಿಂಗಳಲ್ಲಿ, ಯಾವ ತಿಂಗಳಲ್ಲಿ? ಜನವರಿ ತಿಂಗಳಲ್ಲಿ ವರದಿಯನ್ನು ಕೊಡಲಾಗುತ್ತದೆ. ಈ ಇಂದ್ರಜೀತ ಗುಪ್ತ ಸಮಿತಿ ಯಾವ ಯಾವ ಶಿಫಾರಸುಗಳನ್ನು ಮಾಡಿತು ನೋಡುವುದಾದರೆ, ಈ ಇಂದ್ರಜೀತ ಗುಪ್ತ ಸಮಿತಿಯ ಮೊದಲನೇ ಶಿಫಾರಸು ನೋಡುವುದಾದರೆ, ರಾಜ್ಯವು ಚುನಾವಣಾ ವೆಚ್ಚದ ಕನಿಷ್ಠ ಒಂದು ಭಾಗವನ್ನು ಭರಿಸಬೇಕು ಎಂದು ಹೇಳಿತು. ಇಂದ್ರಜೀತ ಗುಪ್ತ ಸಮಿತಿ ರಾಜ್ಯವು ಏನದವಲ್ಲ, ಈ ರಾಜ್ಯಗಳು ಚುನಾವಣಾ ವೆಚ್ಚದ
ಕನಿಷ್ಠ ಒಂದು ಭಾಗವನ್ನು ಭರಿಸಬೇಕಂತ ಹೇಳ್ತು. ಯಾವ ಸಮಿತಿಯಪ್ಪ? ಇಂದ್ರಜಿತ್ ಗುಪ್ತ ಸಮಿತಿ. ಇನ್ನು ಎರಡನೇ ನಾವು ಶಿಫಾರಸು ನೋಡುವುದಾದರೆ, ಚುನಾವಣೆ ವೆಚ್ಚಕ್ಕೆ ನೀಡುವ ಹಣ ಏನೈತಲ್ಲ ಅದು ನಗದು ರೂಪದಲ್ಲಿ ಇರದೆ ವಸ್ತುಗಳ ರೂಪದಲ್ಲಿ ಇರಬೇಕಂತ ಹೇಳ್ತೈತಿ. ನೀವು ಚುನಾವಣೆ ವೆಚ್ಚಕ್ಕೆ ಏನಾದರೂ ಹಣವನ್ನು ನೀಡುತ್ತಿದ್ದರೆ ಹಣವನ್ನು ಒದಗಿಸಿಕೊಡಬಾರ್ದು ಅಂತ ಹೇಳ್ತೈತಿ. ನೀವು ಹಣವನ್ನು ಒದಗಿಸಿಕೊಡ್ಬೇಡ್ರಿ, ಅದೇ ಹಣ ಏನಿತ್ತಲ್ಲ ವಸ್ತುಗಳ ರೂಪದಲ್ಲಿ ಒದಗಿಸಿಕೊಡುವಂತ ಯಾರು ಹೇಳ್ತಾರಪ್ಪ ಅಂದರೆ ಈ ಇಂದ್ರಜಿತ್ ಗುಪ್ತ ಸಮಿತಿ ಹೇಳ್ತೈತಿ. ಚುನಾವಣೆ ವೆಚ್ಚಕ್ಕೆ, ರಾಜಕೀಯ ಪಕ್ಷಗಳಿಗೆ ಚುನಾವಣೆ ವೆಚ್ಚಕ್ಕೆ ನೀವು ಏನು ನೀಡ್ತಿರಲ್ಲ ಹಣ, ಅದು ಏನಪ್ಪ ಅಂದ್ರೆ ಅದು ವಸ್ತುಗಳ ರೂಪದಲ್ಲಿ, ಅಂದ್ರೆ ಹಣ ನಗದು ರೂಪದಲ್ಲಿ ಇರಬಾರ್ದು ಅಂತ ಹೇಳ್ತೈತೆ. ಅದು ನಗದು ರೂಪದಲ್ಲಿ ಇರದೆ ಅದು ಯಾವ ರೂಪದಲ್ಲಿ ಇರಬೇಕಪ್ಪ ಅಂದ್ರೆ ವಸ್ತುಗಳ ರೂಪದಲ್ಲಿ ಇರಬೇಕಂತ ಈ ಇಂದ್ರಜಿತ್ ಗುಪ್ತ ಸಮಿತಿ ಹೇಳ್ತೈತಿ. ನೆಕ್ಸ್ಟ್, ಈ ಚುನಾವಣಾ ವೆಚ್ಚಕ್ಕೆ ಪ್ರತ್ಯೇಕ ಚುನಾವಣಾ ನಿಧಿಯನ್ನು ಸ್ಥಾಪನೆ ಮಾಡಿಕೊಳ್ಬೇಕಂತ ಹೇಳ್ತೈತಿ. ಇಂದ್ರಜಿತ್ ಗುಪ್ತ ಸಮಿತಿ ಶಿಫಾರಸುಗಳಲ್ಲಿ ಮೂರನೇ ಶಿಫಾರಸು ಯಾವುದಂದ್ರೆ ಚುನಾವಣೆ ವೆಚ್ಚಕ್ಕಾಗಿ ಪ್ರತ್ಯೇಕ ಚುನಾವಣೆ ನಿಧಿಯನ್ನು ಸ್ಥಾಪನೆ ಮಾಡಿಕೊಳ್ಬೇಕು. ರಾಷ್ಟ್ರದೊಳಗಿರ್ತಕ್ಕಂಥ ಭಾರತ ಸಂಚಿತ ನಿಧಿ ಯಾವ ರೀತಿ ಐತಲ್ಲ, ರಾಜ್ಯದೊಳಗಿರ್ತಕ್ಕಂಥ ರಾಜ್ಯ ಸಂಚಿತ ನಿಧಿ ಯಾವ ರೀತಿ ಐತಲ್ಲ, ಅದೇ ರೀತಿ ಚುನಾವಣೆ ವೆಚ್ಚಕ್ಕಾಗಿ ಪ್ರತ್ಯೇಕ ಕೊಡಬೇಕಂತ ಹೇಳ್ತೈತಿ. ಈ ಚುನಾವಣಾ ನಿಧಿಗೆ ಕೇಂದ್ರ ಸರ್ಕಾರ, ಯಾವ ಸರ್ಕಾರ? ಕೇಂದ್ರ ಸರ್ಕಾರ ಪ್ರತಿ ವರ್ಷ 600 ಕೋಟಿ ರೂಪಾಯಿ ಮೀಸಲಿಡಬೇಕು. ಕೇಂದ್ರ ಸರ್ಕಾರ ಏನೈತಲ್ಲ, ಈ ಕೇಂದ್ರ ಸರ್ಕಾರ ಪ್ರತಿ ವರ್ಷ 600 ಕೋಟಿ ರೂಪಾಯಿ ಮೀಸಲಿಡಬೇಕು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯ ಸರ್ಕಾರಗಳು, ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯ ಸರ್ಕಾರಗಳು ಸೇರಿ 600 ಕೋಟಿ ರೂಪಾಯಿ ಮೀಸಲಿಡಬೇಕಂತ ಯಾವ ಆಯೋಗ ಹೇಳುತ್ತದೆ ಅಂದರೆ ಈ ಇಂದ್ರಜಿತ್ ಗುಪ್ತ ಸಮಿತಿ ಹೇಳುತ್ತದೆ. ಚುನಾವಣೆ ವೆಚ್ಚಕ್ಕಾಗಿ ಏನು ಸ್ಥಾಪನೆ ಮಾಡಿಕೊಳ್ಬೇಕು? ಪ್ರತ್ಯೇಕ ಚುನಾವಣಾ ನಿಧಿಯನ್ನು ಸ್ಥಾಪನೆ ಮಾಡಿಕೊಳ್ಬೇಕು. ಈ ಚುನಾವಣಾ ನಿಧಿಗೆ ಪ್ರತಿ ವರ್ಷ ಕೇಂದ್ರ ಸರ್ಕಾರ ಎಷ್ಟಿಡಬೇಕು? 600 ಕೋಟಿ ರೂಪಾಯಿ ಇಡಬೇಕು. ಮತ್ತು ರಾಷ್ಟ್ರದೊಳಗಿರ್ತಕ್ಕಂಥ ಎಲ್ಲ ರಾಜ್ಯ ಸರ್ಕಾರಗಳು, ರಾಷ್ಟ್ರದೊಳಗಿರ್ತಕ್ಕಂಥ ಅಂದ್ರೆ ಭಾರತದ ಒಕ್ಕೂಟ ಭೂವ್ಯವಸ್ಥೆ ಒಳಗೆ ಇರ್ತಕ್ಕಂಥ ರಾಜ್ಯ ಸರ್ಕಾರಗಳೇನಿದಾವಲ್ಲ, ಈ ರಾಜ್ಯ ಸರ್ಕಾರಗಳು ಸಹಿತ ಪ್ರತಿ ವರ್ಷಕ್ಕೆ 600 ಅಂದರೆ ಎಲ್ಲ ರಾಜ್ಯ ಸರ್ಕಾರಗಳು ಸೇರಿ ವರ್ಷಕ್ಕೆ 600 ಕೋಟಿ ರೂಪಾಯಿ ನೀಡಬೇಕೆಂದು ಇಂದ್ರಜಿತ್ ಗುಪ್ತ ಸಮಿತಿ ಹೇಳುತ್ತದೆ. ಇನ್ನು ನಾಲ್ಕನೇ ಶಿಫಾರಸು ನೋಡುವುದಾದರೆ, ಮಾನ್ಯತೆ ಪಡೆದಿರುವ ರಾಜಕೀಯ ಪಕ್ಷಗಳಿಗೆ, ಮಾನ್ಯತೆ ಪಡೆದಿರುವ ರಾಜಕೀಯ ಪಕ್ಷಗಳಿಗೆ ಆರ್ಥಿಕ ಸಹಾಯವನ್ನು ಸರ್ಕಾರ ನೀಡಬೇಕು. ಭಾರತ ಚುನಾವಣಾ ಆಯೋಗದಿಂದ, ಯಾವ ಚುನಾವಣಾ ಆಯೋಗದಿಂದ? ಭಾರತ ಚುನಾವಣಾ ಆಯೋಗ ಏನೈತಲ್ಲ, ಈ ಭಾರತ ಚುನಾವಣಾ ಆಯೋಗದಿಂದ ಮಾನ್ಯತೆ ಪಡೆದಿರುವ ರಾಜಕೀಯ ಪಕ್ಷಗಳೇನಿದಾವಲ್ಲ, ಈ ರಾಜಕೀಯ ಪಕ್ಷಗಳಿಗೆ ಆರ್ಥಿಕ ಸಹಾಯವನ್ನು ನೀಡಬೇಕು. ಯಾರು ನೀಡಬೇಕಪ್ಪ ಅಂದರೆ ಸರ್ಕಾರ ನೀಡಬೇಕು. ಎಂತಹ ಪಕ್ಷಗಳಿಗೆ ಆರ್ಥಿಕ ಸಹಾಯವನ್ನು ನೀಡಬೇಕು? ಭಾರತ ಚುನಾವಣಾ ಆಯೋಗದಿಂದ ಮಾನ್ಯತೆ ಪಡೆದಿರತಕ್ಕಂಥ ರಾಜಕೀಯ ಪಕ್ಷಗಳೇನಿದಾವಲ್ಲ, ಈ ಎಲ್ಲ ರಾಜಕೀಯ ಪಕ್ಷಗಳಿಗೆ ಆರ್ಥಿಕ ಸಹಾಯವನ್ನು ಒದಗಿಸಿಕೊಡಬೇಕು. ಯಾರು ಒದಗಿಸಿಕೊಡಬೇಕಪ್ಪ ಅಂದರೆ ಸರ್ಕಾರ ಒದಗಿಸಿಕೊಡಬೇಕಂತ ಇಂದ್ರಜಿತ್ ಗುಪ್ತ ಸಮಿತಿ ಶಿಫಾರಸು ಮಾಡುತ್ತದೆ. ಇನ್ನು ಐದನೇ ಶಿಫಾರಸು ನೋಡುವುದಾದರೆ, ರಾಜಕೀಯ ಪಕ್ಷಗಳು ಸರ್ಕಾರದಿಂದ ಹಣ ಸಹಾಯ ಪಡೆಯಬೇಕಾದರೆ, ರಾಷ್ಟ್ರದೊಳಗಿರ್ತಕ್ಕಂಥ ರಾಜಕೀಯ ಪಕ್ಷಗಳೇನಿದಾವಲ್ಲ, ಒಂದು ಪ್ರಾದೇಶಿಕ ಪಕ್ಷಗಳಾಗಿರಬಹುದು, ಅಥವಾ ರಾಷ್ಟ್ರೀಯ ಪಕ್ಷಗಳಾಗಿರಬಹುದು, ಅಥವಾ
ಚುನಾವಣಾ ಆಯೋಗದಿಂದ ಮಾನ್ಯತೆ ಪಡೆದುಕೊಂಡಿರ್ತಕ್ಕಂಥ ರಾಜಕೀಯ ಪಕ್ಷಗಳಾಗಿರಬಹುದು, ಈ ಪಕ್ಷಗಳು ಸರ್ಕಾರದಿಂದ ಹಣ ಸಹಾಯ ಪಡೆಯಬೇಕಾದರೆ ತಮ್ಮ ಖರ್ಚಿನ ವಿವರ ಏನೈತಲ್ಲ ವಾರ್ಷಿಕವಾಗಿ ಆದಾಯ ತೆರಿಗೆ ಇಲಾಖೆಗೆ ನೀಡಬೇಕು. ರಾಷ್ಟ್ರದೊಳಗಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಉದಾಹರಣೆಗಾಗಿ ಕಾಂಗ್ರೆಸ್ ಪಕ್ಷ ಆಗಿರಬಹುದು, ನೆಕ್ಸ್ಟ್ BJP ಪಕ್ಷ ಆಗಿರಬಹುದು, ನೆಕ್ಸ್ಟ್ JDS ಪಕ್ಷ ಆಗಿರಬಹುದು, ನೆಕ್ಸ್ಟ್ TMC ಪಕ್ಷ ಆಗಿರಬಹುದು, ನೆಕ್ಸ್ಟ್ BSP ಪಕ್ಷ ಆಗಿರಬಹುದು, ನೆಕ್ಸ್ಟ್ AAP ಪಕ್ಷ ಆಗಿರಬಹುದು, ನೆಕ್ಸ್ಟ್ JDU ಪಕ್ಷ ಆಗಿರಬಹುದು, ನೆಕ್ಸ್ಟ್ TDU ಪಕ್ಷ ಆಗಿರಬಹುದು, ನೆಕ್ಸ್ಟ್ ಸಮಾಜವಾದಿ ಪಾರ್ಟಿ ಆಗಿರಬಹುದು, ಯಾವ ವಾದಿ? ಸಮಾಜವಾದಿ ಪಾರ್ಟಿ ಆಗಿರಬಹುದು, ಇನ್ನಿತರೆ ಪಕ್ಷಗಳೇನದವಲ್ಲ ಈ ರಾಜಕೀಯ ಪಕ್ಷಗಳು ಸರ್ಕಾರದಿಂದ ಸಹಾಯ ಪಡೆಯಬೇಕಾದರೆ ತಮ್ಮ ಖರ್ಚಿನ ವಿವರ ಏನೈತಲ್ಲ ವಾರ್ಷಿಕವಾಗಿ ಆದಾಯ ತೆರಿಗೆ ಇಲಾಖೆಗೆ ನೀಡಲೇಬೇಕು. ನೀವು ಸರ್ಕಾರದಿಂದ ಆರ್ಥಿಕವಾಗಿ ಸಹಾಯವನ್ನು ಪಡಿಬೇಕಾದ್ರೆ ನಿಮ್ಮ ಖರ್ಚಿನ ವಿವರ ವಾರ್ಷಿಕವಾಗಿ ಯಾವ ಇಲಾಖೆಗೆ ಸಲ್ಲಿಸಬೇಕಪ್ಪ ಅಂದರೆ ಆದಾಯ ತೆರಿಗೆಗೆ ಇಲಾಖೆಗೆ ನೀಡಬೇಕು. ಅಂತಹ ಪಕ್ಷಗಳಂದರೆ ವಾರ್ಷಿಕವಾಗಿ ಯಾವ ಪಕ್ಷಗಳು ತಮ್ಮ ಖರ್ಚಿನ ವಿವರವನ್ನು ಆದಾಯ ತೆರಿಗೆ ಇಲಾಖೆಗೆ ಸಲ್ಲಿಸುತ್ತವೋ ಅಂತಹ ಪಕ್ಷಗಳಿಗೆ ಸರ್ಕಾರದಿಂದ ಹಣ ಸಹಾಯ ನೀಡಬೇಕಂತ ಯಾವ ಸಮಿತಿ ಹೇಳುತ್ತದೆ ಅಂದರೆ ಇಂದ್ರಜಿತ್ ಗುಪ್ತ ಸಮಿತಿ ಹೇಳುತ್ತದೆ. ನೆಕ್ಸ್ಟ್ 6ನೇ ಶಿಫಾರಸ್ಸು ನೋಡುವುದಾದರೆ ಸರ್ಕಾರದ ವಶದಲ್ಲಿರುವ ಆಕಾಶವಾಣಿ ಆಗಿರಬಹುದು, ದೂರದರ್ಶನ ಆಗಿರಬಹುದು, ಮಾಧ್ಯಮಗಳಲ್ಲಿ ಚುನಾವಣಾ ಪ್ರಚಾರಕ್ಕೆ ಸಮಯವನ್ನು ನಿಗದಿಪಡಿಸಬೇಕಂತ ಹೇಳ್ತೈತೆ. ಸರ್ಕಾರದ ವಶದಲ್ಲಿರ್ತಕ್ಕಂಥ ಆಕಾಶವಾಣಿ ಆಗಿರಬಹುದು, ದೂರದರ್ಶನ ಆಗಿರಬಹುದು ಅಥವಾ ಇನ್ನಿತರೆ ಮಾಧ್ಯಮಗಳೇನದವಲ್ಲ ಈ ಮಾಧ್ಯಮಗಳಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಅಂದ್ರೆ 5 ವರ್ಷಗಳಿಗೊಮ್ಮೆ ನಡೆಯುವಂಥ ಲೋಕಸಭಾ ಚುನಾವಣೆ, 5 ವರ್ಷಗಳಿಗೊಮ್ಮೆ ನಡೆಯುವಂಥ ವಿಧಾನಸಭಾ ಚುನಾವಣೆ, ಈ ಚುನಾವಣೆಗಳಿಗೇನಪ್ಪ ಅಂದರೆ ಆಕಾಶವಾಣಿ ಆಗಿರಬಹುದು, ದೂರದರ್ಶನ ಆಗಿರಬಹುದು, ಇನ್ನಿತರ ಮಾಧ್ಯಮಗಳಲ್ಲಿ ಚುನಾವಣಾ ಪ್ರಚಾರಕ್ಕೆ ಸಮಯವನ್ನು ನಿಗದಿಪಡಿಸಬೇಕಂತ ಯಾವ ಸಮಿತಿ ಹೇಳುತ್ತದೆ ಅಂದರೆ ಇಂದ್ರಜಿತ್ ಗುಪ್ತ ಸಮಿತಿ ಹೇಳುತ್ತದೆ. ಇನ್ನು 7ನೇ ಶಿಫಾರಸ್ಸು ನೋಡುವುದಾದರೆ ಚುನಾವಣೆಯಲ್ಲಿ ಮಾಡಿದ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ಚುನಾವಣೆ ಮುಗಿದ 1 ತಿಂಗಳ ಒಳಗಾಗಿ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡಬೇಕು. ಚುನಾವಣೆಯಲ್ಲಿ ಮಾಡಿರ್ತಕ್ಕಂಥ ಸಂಪೂರ್ಣ ಖರ್ಚು ವೆಚ್ಚಗಳೇನಿದಾವಲ್ಲ ಈ ಸಂಪೂರ್ಣ ಖರ್ಚಿನ ವಿವರಗಳು ಚುನಾವಣೆಯ ಮುಗಿದು 1 ತಿಂಗಳ ಒಳಗಾಗಿ, ಎಷ್ಟು ತಿಂಗಳ ಒಳಗಾಗಿ? 1 ತಿಂಗಳ ಒಳಗಾಗಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕಂತ ಯಾವ ಸಮಿತಿ ಹೇಳುತ್ತಪ್ಪ ಅಂದರೆ ಇಂದ್ರಜಿತ್ ಗುಪ್ತ ಸಮಿತಿ ಹೇಳುತ್ತದೆ. ಇವತ್ತ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಆಗಿರಬಹುದು, BJP ಆಗಿರಬಹುದು, ಇನ್ನಿತರ ಹಲವಾರು ರಾಜಕೀಯ ಪಕ್ಷಗಳೇನಿದಾವಲ್ಲ ಈ ರಾಜಕೀಯ ಪಕ್ಷಗಳು ಚುನಾವಣೆಯ ಸಂದರ್ಭದಲ್ಲಿ ನಾವು ಮಾಡಿರ್ತಕ್ಕಂಥ ಖರ್ಚಿನ ವಿವರಗಳನ್ನು ಚುನಾವಣೆ ಮುಗಿದ 1 ತಿಂಗಳ ಒಳಗಾಗಿ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡಬೇಕು. ನೀವು 1 ತಿಂಗಳ ಒಳಗಾಗಿ, ಎಷ್ಟು ತಿಂಗಳ ಒಳಗಾಗಿ? 1 ತಿಂಗಳ ಒಳಗಾಗಿ. ಯಾವುದಕ್ಕೆ ಎಷ್ಟು ಹಣ ಖರ್ಚು ಮಾಡಿದ್ರಿ, ಎಲ್ಲಿ ಖರ್ಚು ಮಾಡಿದ್ರಿ, ಎಲ್ಲ ವಿವರಗಳೇನಿದಾವಲ್ಲ, ಎಲ್ಲ ಮಾಹಿತಿಗಳೇನಿದಾವಲ್ಲ ಈ ಎಲ್ಲ ಮಾಹಿತಿಗಳು ಚುನಾವಣೆ ಮುಗಿದ 1 ತಿಂಗಳ ಒಳಗಾಗಿ ಭಾರತ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡಬೇಕಂತ ಯಾವ ಸಮಿತಿ ಹೇಳುತ್ತದೆ ಅಂದರೆ ಇಂದ್ರಜಿತ್ ಗುಪ್ತ ಸಮಿತಿ ಹೇಳುತ್ತದೆ. ರಾಜಕೀಯ ಪಕ್ಷಗಳು ಚುನಾವಣೆಯ ಸಮಯದಲ್ಲಿ ಬಳಸುವ ಗೋಡೆ ಬರಹ ಆಗಿರಬಹುದು, ನೆಕ್ಸ್ಟ್ ಕರಪತ್ರಗಳಾಗಿರಬಹುದು,
ವಾಲ್ ಪೋಸ್ಟರ್ಗಳಾಗಿರಬಹುದು, ಬ್ಯಾನರ್ಗಳಾಗಿರಬಹುದು, ಪ್ರಚಾರಕ್ಕಾಗಿ ಬಳಸುವ ವಾಹನಗಳಾಗಿರಬಹುದು ಮತ್ತು ಮೈಕ್ಗಳು ಮುಂತಾದವುಗಳನ್ನು ಎಷ್ಟು ಪ್ರಮಾಣದಲ್ಲಿ ಎಲ್ಲಿ ಬಳಸಬೇಕು, ಎಷ್ಟು ಸಮಯದೊಳಗೆ ಬಳಸಬೇಕು ಎಂಬುದರ ಬಗ್ಗೆ ನಿಬಂಧನೆಗಳನ್ನು ಹೇರಬೇಕಂತ ಯಾವ ಸಮಿತಿ ಹೇಳ್ತೈತಂದರೆ ಇಂದ್ರಜಿತ ಗುಪ್ತ ಸಮಿತಿ ಹೇಳ್ತೈತಿ. ಬೇಕಾಬಿಟ್ಟಿಯಲ್ಲಿ ಹೋಗಿ ಗೋಡೆ ಬರಹವನ್ನು ಬರೆಯುವಂತಿರಲಿಲ್ಲ, ಕರಪತ್ರಗಳನ್ನು ಹಂಚುವಂತಿರಲಿಲ್ಲ, ವಾಲ್ ಪೋಸ್ಟರ್ಗಳಾಗಿರಬಹುದು, ಬ್ಯಾನರ್ಗಳನ್ನು ಅಥವಾ ಬೇಕಾಬಿಟ್ಟಿ ವಾಹನಗಳನ್ನು ಬಳಕೆ ಮಾಡೋಂಗಿಲ್ಲ. ಬೇಕಾಬಿಟ್ಟಿ ಮೈಕ್ಗಳನ್ನು ಎಷ್ಟು ಪ್ರಮಾಣದಲ್ಲಿ ಎಷ್ಟು ಬೇಕೋ ಅಷ್ಟೇ ಬಳಸಬೇಕು. ನೆಕ್ಸ್ಟ್ ಏನಪ್ಪ ಅಂದ್ರೆ ನಿರ್ದಿಷ್ಟ ಒಂದಿಷ್ಟು ಸಮಯದೊಳಗೆ ಮಾತ್ರ ಬಳಸಬೇಕು ಅನ್ನುವಂಥ ನಿಬಂಧನೆಗಳನ್ನು ಹೇರಬೇಕಂತ ಯಾವ ಸಮಿತಿ ಹೇಳ್ತೈತಂದರೆ ಇಂದ್ರಜಿತ ಗುಪ್ತ ಸಮಿತಿ ಹೇಳುತ್ತದೆ. ಯಾವ ಜೀತ? ಇಂದ್ರಜಿತ ಗುಪ್ತ ಸಮಿತಿ ಹೇಳುತ್ತದೆ. ಆತ್ಮೀಯ ಸ್ನೇಹಿತರೆ, ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಇನ್ನೂ ನೀವು ಯಾರು ಅನುಷಿತ್ ಪಾಲಿಟಿ ಯೂಟ್ಯೂಬ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಏನೈತಲ್ಲ, ಇದು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿ. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ.